ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ನಾವು ಏನು ಈಗ ಮಾತಾಡ್ತಾ ಇದ್ದೀವಿ, ಏನು ಹೇಳ್ತಾ ಇದ್ದೀವಿ, ಅದಕ್ಕಿಂತ ಹೆಚ್ಚು 10 ಪಟ್ಟು ಶಕ್ತಿಯನ್ನು ಹೊಂದಿದೆ. ಯೂಟ್ಯೂಬಲ್ಲಿ ಗೌರಿ ಶಕ್ಕಿಯವರು ಒಂದು ಇಂಟರ್ವ್ಯೂ ನಡೆಸ್ತಾ ಇದ್ರು. ಆವಾಗಲಿಂದ ನಾನು ಅವ್ರದ್ದು ಎಲ್ಲ ಪ್ರತಿಯೊಂದು ವಿಡಿಯೋನೂ ನೋಡ್ತಾ ಇದ್ದೆ. ಏನೋ ಗುರುಗಳು ಏನೋ ಹೇಳ್ತಾ ಇದ್ದಾರಲ್ಲ ಆಧ್ಯಾತ್ಮಿಕದ ಬಗ್ಗೆ ಅಂತ ಗೊತ್ತಾಯಿತು. ನನಗೂ ತುಂಬ ಸ್ಟ್ರೆಸ್ಸು, ಗೊಂದಲಗಳು, ಪಶ್ಚಾತ್ತಾಪ ಭಾಳ ಇತ್ತು ಜೀವನದಲ್ಲಿ. ಮೊಬೈಲ್ ಟ್ರೋಲ್ ಮಾಡ್ತಾ ಮಾಡ್ತಾ ನನಗೆ ಅದು ಟೈಮಿಂಗ್ಸ್ ಗೊತ್ತಾಯಿತು. ಫೆಬ್ರವರಿ 1 ಕಾರ್ಯಾಗಾರ ಇದೆ ಅಂತ ಗೊತ್ತಾಯಿತು. ಕರ್ಮಗಳನ್ನು ಯಾವ ಥರ ನಮ್ಮ ಕೈಯಿಂದನೇ ನಾವು ಬರ್ನ್ ಮಾಡ್ಬೋದು, ಬ್ಲಾಗ್ಸ್ ಏನು, ನಮ್ಮ ಫ್ಯೂಚರಲ್ಲಿ ಹೇ ಥರ ನಾವು ಲೈಫ್ ಸ್ಟೈಲ್ನ ಲೀಡ್ ಮಾಡುವಾಗ ಪಾಸ್ಟ್ ನಾವು ಹೆಂಗೆ ನಾವು ಹೋಗಿ ಅಲ್ಲಿ ಬ್ಲಾಗ್ಸನ್ನ ಕ್ಲಿಯರ್ ಮಾಡೋದು, ಡೆಪ್ತಾಗಿ ಸೋಲ್ ಜರ್ನಿನ ಮಾಡಿಸಿದ್ದಾರೆ. ಡೆಪ್ತಾಗಿ ಹೋಗಿದ್ದೀನಿ. ಇನ್ನರ್ ಜರ್ನಿ ಅಂದರೆ ಏನು, ಸೋಲ್ ಜರ್ನಿ ಅಂದರೆ ಏನು, ಮಗು ಹೆಂಗೆ ನಾವು ಹೊಟ್ಟೆನಲ್ಲಿರೋವಾಗ ಯಾವ ಥರ ನಾವು ಯಾವ ಸ್ಟೇಟಲ್ಲಿ ಇರ್ತೀವಿ, ಆಲ್ಫಾ ಸ್ಟೇಟು, ಸ್ಟೇಟ್ಸ್ ಆಫ್ ಮೈಂಡು, ಇದೆಲ್ಲ ಹಾಸ್ಟೆಲ್ ಜರ್ನಿ. ಇದನ್ನು ಸಿಂಪಲಾಗಿ ಗುರುಗಳು ಇಷ್ಟು ಚೆನ್ನಾಗಿ ಮಾಡಿಸ್ತಾ ಇದ್ದಾರೆ ಅಂದರೆ ಎಲ್ಲರೂ ಕಲಿಬೇಕು, ಎಲ್ಲರಿಗೂ ಆಧ್ಯಾತ್ಮಿಕ ಬೇಕು. ಸದ್ಗುರು ಶ್ರೀರಾಮ್ ಅವ್ರದ್ದನ್ನು ನಾನು ಸೇಮ್ ಗೌರಿ ಶಕ್ಕಿಯವರ ಸ್ಟುಡಿಯೋದಲ್ಲಿ ನೋಡಿದೆ. ಅವರು ಅವರ ವ್ಯಕ್ತಿಗತವಾಗಿ ಅವ್ರನ್ನ ನೋಡಿದಾಗ ಬಹಳ ಸರಳವಾದ ವ್ಯಕ್ತಿತ್ವ ಅಂತ ಅನ್ನಿಸ್ತು ನನಗೆ. ಭಾಳ ಇಂಪ್ರೆಸ್ ಆದರು. ಮತ್ತು ಅವರ ವಿಚಾರಗಳು ಕೂಡ ಬಹಳ ಸರಳವಾಗಿ ಸಾಮಾನ್ಯ ಜನರಿಗೂ ಕೂಡ ತಮ್ಮ ಬದುಕಿನಲ್ಲಿ ಯಾವ ರೀತಿ ಆರೋಗ್ಯಯುತವಾಗಿರಬಹುದು ಅನ್ನೋದನ್ನು ಅವರ ತತ್ವ ಸಿದ್ಧಾಂತಗಳು ಹೇಳಿದ ಎಲ್ಲವನ್ನು ಕೇಳಿ ಇಂಪ್ರೆಸ್ ಆಗಿ ಇಂಥ ದಿವಸ ಇಲ್ಲೊಂದು ವರ್ಕ್ಶಾಪ್ ಇದೆ ಅಂತ ಗೊತ್ತಾಗಿದ್ದಕ್ಕೆ ನಾನಿವತ್ತು ಅಟೆಂಡ್ ಮಾಡಿದೆ.